ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಸ್ತದೇನ್ರಿ, ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ನಾನೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿ ಏನಂತ ಹೇಳಿದ್ರೆ ಕರ್ಚಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರ್ಸಾಕತ್ತೀನಿ ರೀ. ಕರ್ಚಿಕಾಯಿ ಅಂದ್ರೆ ಏನಪ್ಪ ಸ್ವೀಟ್ ಅಂತ ತಿಳ್ಕೊಬೇಡ್ರಿ, ಇದು ನಮ್ಮ ನಾರ್ತ್ ಕರ್ನಾಟಕ ಒಳಗೆ ಫೇಮಸ್ ಆದ ಏನಂದ್ರೆ ಪಲ್ಯ ನೋಡ್ರಿ. ಇದು ಒಂದು ತರಕಾರಿ ರೀ, ಇದು ವರ್ಷಕ್ಕೆ ಒಂದೇ ಸಲ ನಮ್ಮ ಕಡೆ ಸಿಗ್ತೈತಿ. ಹಾಗಾಗಿ ಇದನ್ನ ಒಟ್ಟ ಮಿಸ್ ಮಾಡ್ಕೊಳಂಗೇ ಇಲ್ಲ ನಾವು. ಮತ್ತು ಆರೋಗ್ಯಕ್ಕೆ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ರೀ. ಒಂದು ಎಲುಬಿಗೆ ಆಗಿರ್ಬೋದು, ಮತ್ತೇನಂದ್ರೆ BP, ಶುಗರ್, ಫೈಬರ್, ವಿಟಾಮಿನ್ಸ್, ಮಿನರಲ್ಸ್ ಎಲ್ಲನೂ ಇದ್ರೊಳಗೆ ಇರ್ತೈತಿ. ಟೋಟಲ್ ಇದೇನಂದ್ರೆ ಒಂದು ಹೆಲ್ದಿ ಪ್ಯಾಕೇಜ್ ಅಂತನ ಹೇಳ್ಬೋದು ನೋಡ್ರಿ. ಬರ್ರಿ ಹಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಇವನ್ನ ನೋಡ್ರಿ. ಎಲ್ಲ ಆ ಕಡೆ ಈ ಕಡೆ ಸಿಪ್ಪಿ ತಕ್ಕೊಂಡು ಚಲೋತ್ ನಂಗೆ ತೊಳೆದು ಏನಂದ್ರೆ ಈಗ ರೊಟ್ಟಿ ಮಾಡಿರ್ತೀವಲ್ರಿ, ಅದ ಹಂಚಿನಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ ನಂಗೆ ಹುರ್ಕೋಬೇಕು ನೋಡ್ರಿ. ಇದೆಲ್ಲ ನೀರು ಹೋಗಿ ಚಲೋತ್ ನಂಗೆ ನೋಡ್ರಿ ಇಲ್ಲಿ ಹುರ್ಕೋಬೇಕಾಕತಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವಂತೂ ಹಿಂಗೆ ಮಾಡ್ತೀವ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲ ಪ್ರತಿಯೊಬ್ಬರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಕತ್ತೆ ಅಂತ ನಾನು ಅಂದ್ಕೊಂಡೇನೆ. ನಾನು ಯಾರಿಗೆಲ್ಲ ಇದು ಪಲ್ಯ ಇಷ್ಟ ಮತ್ತು ಯಾರೆಲ್ಲ ಉತ್ತರ ಕರ್ನಾಟಕದವ್ರು ನೋಡಾಕತ್ತೀರಿ ನಂಗೊಂದು ಕಮೆಂಟ್ ಹಾಕ್ರಲ್ಲ. ಈಗ ನೋಡ್ರಿ, ಇದು ಎಲ್ಲ ಚಲೋತ್ ನಂಗೆ ಹುರ್ಕೊಂಡು ಸೈಡಿಗೆ ತೊಕ್ಕೊಳಕತ್ತೀನಿ ರೀ. ಇದ ಹಂಚಿನಾಗ ಒಂದು ಈಟಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿಬಿಟ್ರೆ ಎಷ್ಟು ಚಲೋ ಆಕತ್ತಂತೀರಿ. ನಾವಂತೂ ಹಿಂಗೆ ಮಾಡ್ಕೊತೇವೆ ನೋಡ್ರಿಪ್ಪ. ರೊಟ್ಟಿ ಮಾಡಿ ತೆಗೆದಾದ್ಮೇಲೆ ಇದ ಹಂಚಿನಾಗ ಮಾಡ್ಕೊಂಬಿಡ್ತೇವೆ ನೋಡ್ರಿ. ಈಗ ಒಂದು ಸಣ್ಣ ಉಳ್ಳಾಗಡ್ಡಿನ ಹೆಚ್ಚಿ ಹಾಕ್ಕೊಳಕತ್ತೀನಿ ರೀ. ಚಲೋದ್ ನಂಗೆ ಫ್ರೈ ಮಾಡ್ಕೋಬೇಕು. ಹಂಗೆ ಒಂದು ಟೊಮೆಟೊನು ಹೆಚ್ಚಿ ಹಾಕ್ಕೊಳಕತ್ತೀನಿ. ಟೊಮೆಟೊ ನೀವು ಬೇಕಂದ್ರೆ ಹಾಕೋರಿ, ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ಕೋರಿ. ಏನು ಹಾಕೋಬೇಕಾ ಅಂತ ಏನಿಲ್ಲ ನೋಡ್ರಿ. ಬರೀ ಉಳ್ಳಾಗಡ್ಡಿದ ಒಗ್ಗರಣೆ ಕೊಟ್ಟರೆ ಸಾಕಾಕೈತಿ. ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳಕತ್ತೀನಿ ರೀ. ಮತ್ತು ಹಸಿ ಖಾರ ಹಾಕೊಂಡ್ರಂತೂ ಮಸ್ತ್ ಇರ್ತೈತೆ ನೋಡ್ರಿ. ಹಂಗಂತ ಹೇಳಿ ಒಣ ಖಾರ ಹಾಕ್ಕೊಂಡಿಲ್ಲ ಅಂತ ಚಲೋ ಆಗಂಗಿಲ್ಲ ಅಂತ ಏನು ತಿಕ್ಕೋಬೇಡ್ರಿ. ಒಣ ಖಾರ ಹಾಕಿದ್ರೆ ಅದ್ರದ್ದು ಟೇಸ್ಟೇ ಮಸ್ತ್ ಆಗ್ತೈತಿ. ಅದನ್ನು ಬೇಕಂದ್ರೆ ನಾನು ಮಾಡಿ ಹಾಕ್ತೀನಿ. ಈಗ ಒಂದು ಹಸಿ ಖಾರದ ಮಾಡಿ ಹಾಕತ್ತೀನಿ ರೀ ನೋಡ್ರಿ ಇಲ್ಲಿ. ಇದೆಲ್ಲ ಆದಮೇಲೆ ಚಲೋತ್ ನಂಗೆ ಕೈ ಆಡಿಸ್ಕೋರಿ. ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಾರ್ದ ನನ್ನ ವಿಡಿಯೋ ನೋಡಾಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಬಾಜು ಒಂದು ಬೆಲ್ ಐಕನ್ ಇರ್ತೈತೆ ನೋಡ್ರಿ, ಅದನ್ನು ಪ್ರೆಸ್ ಮಾಡಿರಿ. ಅಂದ್ರೆ ನನ್ನ ವಿಡಿಯೋಸ್ ನಿಮ್ಗೆ ಫಸ್ಟ್ ನೋಡಕ್ಕೆ ಸಿಗ್ತೈತೆ ಅಂತ ಹೇಳ್ಬೋದು ನೋಡ್ರಿ. ಈಗ ನೋಡ್ರಿ ಹುರಿದಿಟ್ಕೊಂಡಿದ್ವಲ್ರಿ ಕರ್ಚಿಕಾಯಿ ಅಂಥೇಳಿ, ಅದನ್ನು ಹಾಕೊಂಡು ಚಲೋತ್ ನಂಗೆ ಕೈ ಆಡ್ಸತ್ತೀನಿ ರೀ. ಇದು ಪಲ್ಯ ಹೆಸರು ಕೇಳಿದ್ರನ ಮಜಾ ಆಯ್ತಲ್ರಿ. ಅದರ ರುಚಿ ಮಾತ್ರ ಅಷ್ಟೇ ಚಲೋ ರೀ. ಆರೋಗ್ಯಕ್ಕಂತೂ ಅಷ್ಟು ಒಳ್ಳೇದು ನೋಡ್ರಿ. ಹಿಂಗೆ ಮಾಡಿಕೊಂಡು ಬಿಸಿ ಬಿಸಿ ರೊಟ್ಟಿ ಮೇಲೆ ಹಾಕೊಂಡು ತಿಂದ್ರೆ ಎಷ್ಟು ರೊಟ್ಟಿ ತಿಂತೀರ ಅನ್ನೋದಾಗ ಗೊತ್ತಾಗಲ್ಲ. ಪಲ್ಯ ಅಂತೂ ಖಾಲಿ ಆಗಿದ್ದ ಗೊತ್ತಾಗಂಗಿಲ್ಲ ರೀ. ಅಷ್ಟು ಮಸ್ತ್ ಆಗ್ತೈತೆ ನೋಡ್ರಿ. ಈ ಹಸಿ ಖಾರ ಹಾಕಿ ಮಾಡಿದ್ದಂತೂ ಇನ್ನೂ ರುಚಿ ಆಗ್ತೈತಿ. ಇದೇನು ಭಾಳ ಕುದಿಸ್ಬೇಕಂತ ಏನಿಲ್ರಿ, ಬರೀ ಎಣ್ಣೆ ಒಳಗೆ ತಾಡಿಸಿದ್ರೆ ಸಾಕ್ರಿ, ಅಷ್ಟು ಚಲೋ ಆಗ್ತೈತ್ರಿ. ಆಮೇಲೆ ಇದಕ್ಕೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರ್ಸ್ಕೋಬೇಕ್ರಿ. ಯಾವುದೇ ಪಲ್ಯ ಆಗಲಿ ಕೊತ್ತಂಬರಿ ಸೊಪ್ಪು ಇಲ್ಲಾರ್ದ ಅದೇನಂದ್ರೆ ಪೂರ್ತಿ ಆಗೋಂಗೆ ಇಲ್ಲಿ ನೋಡ್ರಿ. ಹೌದಿಲ್ರಿ, ಇದಕ್ಕೇನಂತೀರಿ? ಹೌದಿಲ್ರಿ. ಮತ್ತು ಏನಂದ್ರೆ ಹೆಂಗಾಗೈತಿ ಇದೆಲ್ಲ ಪಲ್ಯ ನೀವು ಮಾಡ್ಕೊರಿ. ಯಾರಿಗೆಲ್ಲ ಗೊತ್ತಿಲ್ಲಾರ್ದವ್ರು ಇದ್ರೆ ಈ ಥರ ಸಿಕ್ಕರೆ ವರ್ಷಕ್ಕೊಂದ್ಸಲ ಮಾಡಿಕೊಂಡು ತಿನ್ನೋದನ್ನು ಮರಿಬೇಡ್ರಿ. ಮತ್ತು ಈ ಪಲ್ಯ ಮಾಡ್ಕೊರಿ. ಮತ್ತು ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ಸ್ನಾಗ ಬರೋ ತಿಳಿಸೋದನ್ನು ಒಟ್ಟು ಮರಿಬೇಡ್ರಿ. ಮತ್ತು ನನ್ನ ಚಾನಲ್ಲಿಗೆ ಪೂರ್ತಿ ವಿಡಿಯೋ ನೋಡ್ರಿ. ನಾನು ಚಲೋ ಟ್ರಿಕ್ಸ್ ಹೇಳ್ಕೊಡ್ತೀನಿ ಉತ್ತರ ಕರ್ನಾಟಕದ ಸ್ಪೆಷಲ್. ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೇನೆ ರೀ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರಗಳು ರೀ, ಧನ್ಯವಾದಗಳು.